ಚಿಕ್ಕೋಡಿಯಲ್ಲಿ ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟ. ನಕಲಿ ವೈದ್ಯರಿಂದ ಸಾರ್ವಜನಿಕರಿಗೆ ಅಪಾಯ. ದಿನೇ ದಿನೇ ನಕಲಿ ವೈದ್ಯರ ಹಾವಳಿ ಹೆಚ್ಚುತ್ತಿದ್ದು ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ನಡೆಯುತ್ತಿರುವಂತಹ ಆರೋಪ ಕೇಳಿಬರುತ್ತಿದೆ. ಈ ಕುರಿತು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಅಜಿತ್ ಚೌಗಲೆ ಎಂಬ ವ್ಯಕ್ತಿ ತಾನು ವೈದ್ಯನೆಂದು ಹೇಳಿಕೊಂಡು ಸ್ವಂತ ಔಷಧಿ ಅಂಗಡಿಯನ್ನ ನಡೆಸುತ್ತಿದ್ದಾನೆ ಎನ್ನಲಾಗ್ತಿದೆ. ಆ ಅಂಗಡಿಯಲ್ಲಿ ಯಾವುದೇ ಅಧಿಕೃತ ವೈದ್ಯರು ಅಥವಾ ಅರ್ಹ ಸಿಬ್ಬಂದಿ ಇಲ್ಲದೆ ಅನಧಿಕೃತವಾಗಿ ರೋಗಿಗಳಿಗೆ ಔಷಧಿ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿವೆ. ಏನೋ ಆತಂಕಕಾರಿ ವಿಷಯವೇನೆಂದ್ರೆ ಆ ಔಷಧಿ ಅಂಗಡಿಯಲ್ಲಿ ಅವಧಿ ಮೀರಿದಂತ ಎಕ್ಸ್ಪೈರಿ ಔಷಧಿಗಳನ್ನು ಇಟ್ಟುಕೊಂಡು ರೋಗಿಗಳಿಗೆ ನೀಡಲಾಗ್ತಾ ಇದೆ ಎಂಬ ಆರೋಪವು ಸ್ಥಳೀಯರಿಂದ ವ್ಯಕ್ತವಾಗಿದೆ. ಇದರಿಂದ ಬಡ ರೋಗಿಗಳ ಆರೋಗ್ಯಕ್ಕೆ ಭಾರಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಅಜಿತ್ ಚೌಗಲೆ ಎಂಬ ನೀಡುವ ಔಷಧಿಗಳಿಂದ ರೋಗಿಗಳು ಆರೋಗ್ಯದಲ್ಲಿ ಏರುಪೇರು ಆದರೆ ಇದರ ಜವಾಬ್ದಾರಿ ಯಾರು ಹೊರುವವರು? ನಕಲಿ ವೈದ್ಯಕೀಯ ಚಟುವಟಿಕೆ ನಡೆಸುತ್ತಿರುವ ವಿರುದ್ಧ ಯಾವಾಗ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನಕಲಿ ವೈದ್ಯಕೀಯ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನನ್ನ ಕಡೆ ನೀವು ಹೇಳ್ತೀನಿ ಕೇಳ್ರಿ, ಅದು ರಿಟರ್ನ್ ಕೊಡ್ಬೇಕಾದ್ರೆ ಅದು ಎಕ್ಸ್ಪೈರಿ ಯಾಕಂತೇಳಿ ಒಂದು ಸೆಪ್ರೇಟ್ ಮಾಡ್ಬೇಕ್ರಿ, ಹೌದಲ್ರಿ?